ಪ್ರತಾಪ್ ಬಂದ್ಮೇಲೆ ಯಾವ ರೀತಿ ಬೆಳವಣಿಗೆ ನೀವು ಯಾವ ರೀತಿ ಮುಂದುವರಿಸ್ತೀರಾ? ಇಲ್ಲ, ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಅವ್ರಿಗೆ ಹೇಳ್ತಾ ಇರೋದೇನಪ್ಪ ಅಂತಂದರೆ, ದಯವಿಟ್ಟು ಇವತ್ತೇ ಕೋರ್ಟ್ಗೆ ಹೋಗಿ ಕಂಪ್ಲೇಂಟ್ ಕೊಡಲಿ. ನಾವಿವಾಗ ಯಾವುದೇ ಕಾರಣಕ್ಕೂ ಪ್ರತಾಪ್ ಸರ್ ಬಂದಾಗ್ಲೂ ನಾವು ಅದನ್ನು ತೀರ್ಮಾನ ಮಾಡಲ್ಲ. ನಾವು ಕೋರ್ಟಲ್ಲೇ ಉತ್ತರ ಕೊಡ್ತೀವಿ. ಅದಕ್ಕೆ ಅವ್ನಿಗೆ ಹೇಳ್ತಿರೋದಷ್ಟೇನೆ, 2 ದಿನ ಅಲ್ಲ, 5 ದಿನ ಅಲ್ಲ, 10 ದಿನ ಅಲ್ಲ, ಅವನು ಇಲ್ಲಿತ್ತು ಅಂದರೆ ನಾವು ಭೇಟಿ ಮಾಡಲ್ಲ. ನಮಗೆ ಅವನು ಅಮೌಂಟ್ ಕೊಟ್ಟಿದ್ದಾನೆ, ನಾವು ಕೋರ್ಟಲ್ಲಿ ಅದನ್ನು ತೀರ್ಮಾನ ಮಾಡ್ತೀವಿ. ಅವ್ನು ಕಂಪ್ಲೇಂಟ್ ಕೊಡೋಕೆ ಹೇಳಿ. ನಾವು ಈಗ ಅವನ ಮೇಲೆ ಒಂದು ಮಾನನಷ್ಟ ಮೊಕದ್ದಮೆ ಹಾಕ್ಬಿಟ್ಟು ಕಂಪ್ಲೇಂಟ್ ಮಾಡ್ತೀವಿ. ನಮ್ಮನ್ನು ಅಲಿಗೇಷನ್ ಮಾಡಿ ಬಿಗ್ ಬಾಸ್ ಟೀಮಲ್ಲಿ ಇವಾಗ ಇರಬೇಕಾದ್ರೆ 2 ದಿನ ಗೆಲ್ಲುವಂಥ 2 ದಿನ ಅಂತ ಅಂದ್ಬಿಟ್ಟು TRP ಅಥವಾ ಅವನ ಫೇಮಸ್ ಆಗೋದಕ್ಕೋಸ್ಕರ ಬಂದು ಇವತ್ತು ಈ ಥರ ಎಲ್ಲ ಮಾತಾಡ್ತಾ ಇದ್ದಾನೆ, ಇಷ್ಟು ದಿನ ಕೇಳದೇ ಇರುವಂಥವನು. ಸೊ ಅದರಿಂದ ನಾನು ಇವತ್ತು ಆ್ಯಸ್ ಅ ಡೈರೆಕ್ಟ್ರಾಗಿ ಹೇಳ್ತಾ ಇದ್ದೀನಿ, ಹೋಗಿ ಅವ್ನು ಕಂಪ್ಲೇಂಟ್ ಕೊಡಲಿ. ಅವ್ನು ಏನು ಮಾಡಬೇಕು ಅಂತಿದೆಯೋ ಅದನ್ನೆಲ್ಲ ಮಾಡಲಿ. ನಾವು ಕೋರ್ಟಲ್ಲೇ ಉತ್ತರ ಕೊಡ್ತೀವಿ ಅವನಿಗೆ. ಪ್ರಯಾಗ್ ಯಾಕೆ ಇಷ್ಟೊಂದು ಇದನ್ನು ಮಾಡ್ತಾ ಇದ್ದಾರೆ ಅಂತ ನಿಮಗೆ? ಸೊ 2 ವಿಚಾರ ಇರ್ಬೋದು ಸರ್. ಒಂದು, ಅವ್ರು ಏನೋ ಫ್ರಾಡ್ ಗೀಡ್ ಮಾಡಿರ್ಬೋದು. ಅಂದರೆ ಯಾವ ಥರನೋ ಅವ್ರನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು ಅನಿಸುತ್ತೆ. ಪ್ರಯಾಗ್ ಅವರು ಗೌರ್ಮೆಂಟ್ ಅಫಿಷಿಯಲ್ ಆಗಿ ಸಿನಿಮಾ ಮಾಧ್ಯಮದಲ್ಲಿ ಇಂಟ್ರ್ಯೂಗಳೆಲ್ಲ ನಡೆದಾಗ ಅಥವಾ ಯಾವ್ದಾದ್ರು ಸಿನಿಮಾ ಇಂಟ್ರ್ಯೂ ನಡೆದಾಗ T-ಶರ್ಟ್ ಹಾಕೊಂಡು ಅದ್ರ ಎದುರುಗಡೆ ಎಲ್ಲ ಇರ್ತಾರೆ. ಆ ವ್ಯಕ್ತಿ ಆ ಥರ ಎಲ್ಲ ದುಡ್ಡು ಮಾಡ್ತಿರೋ ಇರ್ಬೋದು. ಯಾರ ಹತ್ರ ದುಡ್ಡು ಇಸ್ಕೊಂಡಿದ್ದಾರೋ, ಏನು ಮಾಡಿದಾರೋ, ಇವತ್ತು ಪ್ರತಾಪ್ ಅವರು ಡಿಗ್ರೇಡ್ ಆಗಬೇಕು, ಅವ್ರು ಲೋ ಆಗಬೇಕು ಅನ್ನುವಂಥ ಉದ್ದೇಶದಿಂದ ಈ ಥರ ಮಾಡ್ತಿದ್ದಾರೆ ಅಂತ ನನ್ನ ಅನುಮಾನ. ಆಯಿತಾ, ನನಗೆ ಫ್ಯಾಕ್ಟ್ ಗೊತ್ತಿಲ್ಲ. ಈ ಥರ ಇರ್ಬೋದು. ಯಾಕೆಂದರೆ ಇದೊಂದು ಸಣ್ಣ ವಿಷಯನ ಇಷ್ಟೊಂದು ದೊಡ್ಡದು ಮಾಡೋ ಅವಶ್ಯಕತೆ ಇಲ್ಲ. ಅವನನ್ನು ಇದರಿಂದ ಪುಣೆಯಿಂದ ಕರೆಸಿ ಅವನ ಜೊತೆ ಮಾತಾಡಿ, ಅವ್ರ ಆಡಿಯೋ ರೆಕಾರ್ಡಿಂಗಲ್ಲಿ ನೀವು ಕೇಳ್ಬೋದು. ನಿಂದೆಲ್ಲ ಇದನ್ನು ನಾನು ನೋಡ್ಕೊಳ್ತೀನಿ, ನಿನಗೆ ಕಾರ್ ಕೊಡ್ತೀನಿ, ಎಸ್ಕಾರ್ಟ್ ಕೊಡ್ತೀನಿ, ಸ್ಟೇ ನೋಡ್ಕೊಳ್ತೀನಿ. ಇಷ್ಟೆಲ್ಲ ದುಡ್ಡು ಯಾಕೆ ಅವ್ರಿಗೆ ಖರ್ಚು ಮಾಡ್ತಾ ಇದ್ದಾರೆ? ಅಂಥ ಸಿಂಪತಿ ಏನು? ಸೊ ಏನೋ ಅವ್ರಿಗೇನೋ ಅದರಿಂದ ಲಾಭ ಐತೆ, ಆ ಲಾಭ ಇಟ್ಕೊಂಡು ಅವ್ರ ಹತ್ರ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ನನ್ನ ವಿಚಾರ. ಸೊ ಇದೆಲ್ಲ ಏನೋ ಪ್ರತಾಪ್ ಸರ್ ಬಂದಾಗಲೂ ನಾವು ಮಾತಾಡಲ್ಲ ಸರ್. ಈಗಲೇ ಹೇಳ್ಬಿಡ್ತಾ ಇದ್ದೀನಿ, ನಾನೇನೇ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ. ಪ್ರತಾಪ್ ಸರ್ ಬಂದಾಗಲೂ ನಾವು ಅವನ ಜೊತೆ ಎಲ್ಲ ಕೂತ್ಕೊಂಡು ಮಾತಾಡಲ್ಲ. ಅವನೇನು ಕೋರ್ಟ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾನೋ ಕೊಡಲಿ, ಕೋರ್ಟಲ್ಲೇ ನಾವು ಅದನ್ನು ತೀರ್ಮಾನ ಮಾಡ್ಕೊತೀವಿ ಅಷ್ಟೇ.